ಚೆಕ್ ಮಾಡಿದ್ರೆ ನನಗೆ ಹೆಂಗಿದೆ ಕೊರತೆ ಇದೆ. ಹಾಗಾಗಿ ಇವತ್ತು ನಾವು ಜಿಲ್ಲಾಧ್ಯಕ್ಷರು ನಮ್ಮ ಮಾಜಿ ಶಾಸಕರು ಮಾಡುವಾಗ ಇಲ್ಲಿ DHO ಮತ್ತು ಡೈರೆಕ್ಟರ್ ಕೊಟ್ಟಂಥ ಮಾಹಿತಿ ಪ್ರಕಾರ ಈ ಆಸ್ಪತ್ರೆಯಲ್ಲಿ ಇಲ್ಲಿಯವರಿಗೆ ಅಡ್ಮಿಟ್ ಆದಂಥ ಕೇಸು 189 ಮತ್ತು DHO ಹೇಳ್ತಾರೆ 175 ಮತ್ತು ಆಲ್ಮೋಸ್ಟ್ ನಾವು ನೋಡುವಾಗ ಈಗ ಜೂನ್ ಮತ್ತು ಜುಲೈ ಮಳೆ ಜಾಸ್ತಿ ಆಗಿ ಬರ್ಬೋದಾಗಿದ್ದು ಕಾರಣ ಏನಿಲ್ಲ. ಅದಕ್ಕಾಗಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋ ಒಂದು ಕಡೆ ಆಗಬೇಕು. ಮತ್ತೊಂದು ಕಡೆ ಯಾವ ಇನ್ನೊಂದು ಪೇಷಂಟು ಅದೇನು ಐಡೆಂಟಿಫೈ ಆಗ್ತವೆ ಅದನ್ನು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥದ್ದು ಭಾಳ ಇದಾಗ್ತದೆ. ಸ್ಪೆಷಲೈಟು ಕಡಿಮೆ ಇರ್ತದೆ. ಲೆಸ್ ದೆನ್ 20,000 ಸ್ಪೆಷಲೈಟ್ ಆಗಿದ್ದರೆ ಅದು ಸೀರಿಯಸ್ ಕೇಸ್ ಆಗ್ತದೆ. ಹೀಗಾಗಿ ಒಂದೆರಡು ಕೇಸು ಲೆಸ್ ದೆನ್ 20,000 ಬಂದಿದೆ. ಮತ್ತು ಟ್ರೀಟ್ಮೆಂಟ್ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ನಾನು ಡಾಕ್ಟರ್ಸ್ಗೆ ಮಾಹಿತಿ ತಗೊಂಡ ಪ್ರಕಾರ ಲೈಫ್ ರಿಸ್ಕ್ ಇರುವಂಥ ಯಾವುದೇ ಪೇಷಂಟ್ ಇಲ್ಲ, ಇವರು ಡಿಸ್ಚಾರ್ಜ್ ಆಗ್ತದೆ. ಅದಕ್ಕಾಗಿ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಿ. ಮತ್ತು ಯಾವುದೇ ಪೇಷಂಟ್ ಮತ್ತೆ ಬಂದರೆ ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟು ಔಷಧ ಉಪಚಾರ ಮಾಡುವಂಥದ್ದು ಮತ್ತು ನೀವು ಹೆಚ್ಚು ಪರ್ಮೆಂಟ್ ಆಗದ ರೀತಿ ಈ ಕ್ರಮ ಕೈಗೊಳ್ಳಬೇಕಾಗಿದೆ. ಯಾಕಂದರೆ ಪ್ರೈವೇಟ್ ಚರ್ಚೆಗಳು ಭಾಳ ತಗೊಂಡಿಲ್ಲ. ಸೊ ಇದು ಫಿಗರ್ ಸರ್ಕಾರಕ್ಕೆ ಕೊಟ್ಟಂಥ ಈಗ ಖಾಸಗಿ ಆಸ್ಪತ್ರೆಗಳು ಆಗಿರ್ಬೋದು ಲಿಮಿಟ್ ಅದೂ ಒಂದು ನಮ್ಮ ಡೈರೆಕ್ಟರ್ ಮತ್ತು DHO ಅದೂ ಸ್ವಲ್ಪ ಮಾಹಿತಿ ಖಾಸಗಿ ಆಸ್ಪತ್ರೆಯಲ್ಲಿ ಮಾಹಿತಿ ತಗೊಂಡೆ ಮತ್ತು ಅತಿ ಹೆಚ್ಚು ಎಷ್ಟು ಗಂಭೀರವಾಗಿ ಪ್ರಯತ್ನ ಮಾಡಬೇಕು ಸರ್. ಈಗ ಅಧಿಕಾರಿಗಳು ನಡುವೆ ಕೋಆರ್ಡಿನೇಟ್ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಕಡೆ ಇವರು ದೀಪ್ಸವರು 189 ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ DHO ಅವರು 177 ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಇದನ್ನು ಡಿಫರೆನ್ಸ್ ಯಾಕೆ ಅನ್ನುವಂಥ ಮಾತನ್ನು ನಾನು ಆಂಧ್ರದಿಂದ ಕೇಳಿದೆ. ಅವರೇನು ಇಲ್ಲಿ ಅಡ್ಮಿಟ್ ಆಗಿದ್ದ ಓದೇ ಕೇಸುಗಳಲ್ಲಿ ಮಹಾರಾಷ್ಟ್ರದಾದ್ಯಂತ ಒಂದು ಗೋವಾ ಒಂದು ಪೇಷಂಟ್ ಅಡ್ಮಿಟ್ ಆಗಿರ್ತಾವೆ ಅನ್ನುವಂಥ ವಿಚಾರ ಹೇಳಿದ್ರು. ಅದಕ್ಕಾಗಿ ಆ ರೀತಿ ಹೆಚ್ಚಳ ಆಗಿದೆ. ಓವರಾಲ್ ಡಿಸ್ಟ್ರಿಕ್ಟು DHO ಈಗ ಸರಿಯಾಗಿ ಮಾಡಿದ್ದಾರೆ. ಅದು ಯಾಕಂದರೆ ಅದು ಮೆಡಿಕಲಿ ಅವರಿಗೆ ಅವ್ರು ಬಿಟ್ಟಂಥ ವಿಚಾರ. ಹೀಗಾಗಿ ಪ್ರತ್ಯೇಕವಾದಂಥದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆದಂಥ ಕೋವಿಡ್ ಆದಾಗ ಕೋವಿಡ್ ಪ್ರತ್ಯೇಕ ವಾರ್ಡ್ಗಳಿಂದ ಮಾಡಿದ್ರು. ಹೀಗಾಗಿ ಇದು ಒಬ್ಬರಿಗೊಬ್ಬರು ಸ್ಪ್ಲಿಟ್ ಆಗುವಂಥದ್ದು ಅಲ್ಲ. ಇದು ಕೋವಿಡ್ ಇರದೆ ಸ್ಪ್ಲಿಟ್ ಆಗುವಂಥದ್ದು ಒಳ್ಳೆಯ ಆ ಹಿನ್ನೆಲೆಯಲ್ಲಿ ಅದಕ್ಕೇನು ಅಗತ್ಯವಾದಂಥ ಮೆಡಿಕಲ್ ಏನು ಅನುವಾಗಿದೆ ಸರ್. ಈಗ ನಗರದಲ್ಲಿ ಸ್ವಚ್ಛತೆ ನಗರಾಗಿರ್ಬೋದು, ತಾಲೂಕಾ ಪ್ಲೇಸ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಕೆಲಸಗಳು ಆಗ್ತಾ ಇಲ್ಲ. ಅದು ನೋಡಿ, ಇದು ಓವರಾಲ್ ಇದು ಇವತ್ತು ಒಂದೇ ದಿವಸ ಮಾತ್ರಲ್ಲ. ಈ ಕ್ಲೀನಿನೆಸ್ ಮತ್ತೊಂದು ಅದನ್ನು ಸರಿಯಾಗಿ ಇಟ್ಕೊಂಡು ಹೋಗುವಂಥದ್ದು ಮೇಂಟೈನ್ ಮಾಡುವಂಥದ್ದು. ಒಂದು ಕಡೆ ಸ್ಥಳೀಯ ಸಂಸ್ಥೆಗಳು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಮಾಡಬೇಕು, ಅಲ್ಲಿ ದೊಡ್ಡವ್ರು ಮಾಡಬೇಕು, ಸಿಬ್ಬಂದಿ ಮಾಡಬೇಕು. ಮತ್ತು ಜನರಲ್ಲಿ ಸಹಿತ ನಮ್ಮ ನಾಗರಿಕರಲ್ಲಿ ಸಹಿತ ಅವೇರ್ನೆಸ್ ಬರಬೇಕು. ಈಗ ಎಲ್ಲವೂ ಸರ್ಕಾರದ ಮೇಲೆ ಹಾಕುವಂತಲ್ಲ, ಸರ್ಕಾರಕ್ಕೂ ಒಂದು ಪಾತ್ರ ಇರ್ತದೆ, ಲೋಕಲ್ ಬಾಡಿಗೂ ಪಾತ್ರ ಇರ್ತದೆ. ಅದರ ಜೊತೆಗೆ ನಮ್ಮ ನಾಗರಿಕರು ಸಹಿತ ಒಂದು ಹೆಚ್ಚಿನ ರೀತಿಯಿಂದ ಒಂದು ಡಿಸಿಪ್ಲಿನ್ ಕ್ಲೀನಿನೆಸ್ ಇಟ್ಕೊಂಡ್ರೆ ಒಳ್ಳೆಯದಾಗ್ತದೆ. ಅದಕ್ಕೆ ಓವರಾಲ್ ಈ ಡೆಂಗೂದು ಹೆಚ್ಚಳ ಆಗ್ತಾ ಇರೋದ್ರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಮೆಡಿಕಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕು ಅನ್ನುವಂಥ ವಿಚಾರ ಈ ಡೆಂಗೂದು. ಅದಕ್ಕೆ ಸರ್ಕಾರ ಇವತ್ತು ದಿನೇಶ್ ಗುಂಡೂರಾವ್ ಅವರು ಹೆಲ್ತ್ ಮಿನಿಸ್ಟರ್ ಹೇಳಿದ್ರು, ಇಲ್ಲ ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ ಅಂತ. ಮುಂದೆ ಯಾವಾಗ ನೀವು ಆ ರೀತಿ ನೆಗ್ಲಿಜೆನ್ಸ್ ಆದರೆ ಯಾವುದೇ ಸಂದರ್ಭದಲ್ಲಿ ಬರ್ಬೋದು. ಅದಕ್ಕೆ ಇಮ್ಮಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಅಂತ ಒತ್ತಾಯವನ್ನು ನಾವು ಆಗ್ರಹ ಮಾಡ್ತೀವಿ. ಸರ್, ಈಗ ಉಚಿತ ಡೆಂಗಿ ಬಗ್ಗೆ ಉಚಿತ ಪರೀಕ್ಷೆ ಮಾಡಿಸಿ ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ಗಳನ್ನು ಮಾಡಲಾಗಿದೆ. ಒಂದು ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮತ್ತೇನಾದರೂ ಹಾಗೆ ಹೆಚ್ಚಳ ಆದರೆ ಪ್ರತಿಯೊಂದು ತಾಲೂಕಿನಲ್ಲಿ ಸಹಿತ ಟಾಸ್ಕ್ ಫೋರ್ಸು ಮತ್ತೊಂದು ಅಲ್ಲಿ ಒಂದು ಡಾಕ್ಟರ್ಸ್ ಟೀಮ್ ಬಿಡಲಿಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಮಹಾರಾಷ್ಟ್ರದಲ್ಲಿ ಚಿಕ್ಕ ವೈರಸ್ ಕೂಡ ಪತ್ತೆ ಆಗ್ತದೆ, ಗಡಿ ಭಾಗ ಇದೆ. ಇಲ್ಲಿ ಆ
ಮಟ್ಟಿಗಿನ ಅಲರ್ಟ್ ಕಾಣಿಸ್ತಾ ಇದೆ. ಅಲ್ಲ ಅದಕ್ಕೆ ಈಗ ಅದು ರಿಪೋರ್ಟ್ ಹೇಗಾಗ್ತದೆ ಅದ್ರ ಮೇಲೆ ನಾವು ಯಾವ್ದು ಬಂದರೆ ಕ್ರಮ ಕೈಗೊಳ್ಳುವ ಓವರಾಲ್ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿ. ಸರ್, ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಕೆಲವೊಂದಿಷ್ಟು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಸೊ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಅನಿಸ್ತಾ ಇದೆ. ಈಗ ನೋಡಿ ನಿನ್ನೆ ಸಿಒರು ಮೀಟಿಂಗ್ ಕರೆದರು, ಪತ್ರಿಕೆಯಲ್ಲಿ ಬಂದರು ಮುಖ್ಯಮಂತ್ರಿಗಳು, ಅಲ್ಲಿ ಅವರು ವಾರ್ನಿಂಗ್ ಮಾಡಿದ್ದಾರೆ. ಅಂದರೆ ಅಧಿಕಾರಿಗಳು ಎಚ್ಚರ ಇರಬೇಕು ಅನ್ನುವಂಥದ್ದು. ಈ ಆಡಳಿತ ವ್ಯವಸ್ಥೆ ಕುಸಿದು ಹೋದಾಗ ಹಿಂಗಾಗ್ತದೆ. ಆಡಳಿತ ವ್ಯವಸ್ಥೆ ಸರಿಯಾಗಿರ್ಬೇಕಾದ್ರೆ ಅಲ್ಲಿದ್ದಂಥ ಜಿಲ್ಲಾಧಿಕಾರಿ, ಅಲ್ಲಿದ್ದಂಥ ಸಿಒ, ಅಲ್ಲಿದ್ದಂಥ ಡಿಪಾರ್ಟ್ಮೆಂಟ್ಸ್ ಹೆಡ್ಸು ಇವರೆಲ್ಲ ಆ್ಯಕ್ಟಿವ್ ಇರಬೇಕಾಗಿದೆ. ಅದು ಆಗಿಲ್ಲ ಅನ್ನೋದು ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದರೆ, ಮುಖ್ಯಮಂತ್ರಿಗಳ ಸಭೆಯಲ್ಲಿ ವಾರ್ನಿಂಗ್ ನೋಡಿದರೆ ಅಧಿಕಾರಿಗಳು ಎಚ್ಚರ ಆಗಿಲ್ಲ ಅನ್ನೋದು ನಿಮ್ಮ ಮೇಲೆ ಪ್ರೂವ್ ಆಗ್ತದೆ. ಅದಕ್ಕೆ ಆಡಳಿತ ವ್ಯವಸ್ಥೆ ಶಿಥಿಲಾಗಿದೆ ರಾಜ್ಯದಲ್ಲಿ. ನಾನು ಮೊದಲಿಗೆ ಹೇಳ್ತಾ ಇದ್ದೇನೆ, ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಏಳು ನದಿಗಳು ಏರಿತಾವೆ ಸರ್. ಇನ್ನೂ ಕೂಡ ಬೆಳಗಾವಿ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಕ್ರಮ ಎಚ್ಚರ ಜಾಗ್ರತೆ. ಅದಕ್ಕೆ ಜಿಲ್ಲಾಡಳಿತ ಎಚ್ಚರ ಆಗಬೇಕು. ಇಲ್ಲಿದ್ದಂಥ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಎಲ್ಲರೂ ಸಹಿತ ಇನ್ನೂ ಹೆಚ್ಚಿನ ಒಂದು ಗಮನ ಹರಿಸಿ ಇಲ್ಲಿ ಇನ್ನೂ ಏನು ಕೆಲಸ ಕಾರ್ಯಗಳು ಆಗಬೇಕು, ಅದು ಆಗಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀವಿ.